ಈಚೆ ಆಹಾರ ಹುಡುಕುತ್ತಾ ಹೋದ ಗಂಡು ಕೇಂಜವ ಹಕ್ಕಿ ಬಾರದೇ ಇರುವುದನ್ನು ಕಂಡ ಹೆಣ್ಣು ಹಕ್ಕಿಯ ಹರಕೆಯಂತೆ ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಿದ ತಮ್ಮ ಮೊದಲ ಮೊಟ್ಟೆ ಮುಂಜಾನೆ ಸ್ನಾನಕ್ಕೆಂದು ಹೋದ ಬ್ರಾಹ್ಮಣ ಪೆಜನಾರ್ ಅವರಿಗೆ ಸಿಕ್ಕಿತು. 16 ದಿನದ ನಂತರ ಮಗು ಕೂಗುವ ಸದ್ದು ಮೊಟ್ಟೆ ಎತ್ತಿಟ್ಟ ಅಕ್ಕಿಯ ಕಲೆಂಬಿಯಿಂದ ಕೇಳಿಸುತ್ತದೆ. ಮದುವೆಗೆ ಮೊದಲೇ ಋತುಮತಿಯಾದ ಬಾಲಕಿ ಸ್ವರ್ಣ ಕೇದಗೆಯನ್ನ ಸಂಪ್ರದಾಯದಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುತ್ತಾರೆ. ಸಂಕಮಲೆ ಕಾಡಿನಲ್ಲಿ ಅಳುತ್ತಿದ್ದ ಈ ಮಗುವನ್ನು ತೀರಿ ಹೋದ ತನ್ನ ತಂಗಿ ದೇಯಿ ಎಂದು ಸಾಯನ ವೈದ್ಯ ಮನೆಗೆ ತಂದು ಸಾಕಿ ಮುಂದೆ ಕಾಂತಣ ವೈದ್ಯನೊಂದಿಗೆ ಮದುವೆ ಮಾಡಿಸುತ್ತಾನೆ. ಕಚಗುಳಿನ ಇರುವೆ
ಅರಸು ಪಡುಮಲೆಯ ಪೆರುಮಳ ಬಲ್ಲಾಳನಿಗೆ ಚಿಕಿತ್ಸೆ ನೀಡಿದ ದೇಯಿ ಅರಮನೆಯಲ್ಲಿಯೇ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರಿಗೆ ಜನ್ಮ ನೀಡಿ ಮಂತ್ರಿ ಬುದ್ಧಿವಂತನ ಕುತಂತ್ರಕ್ಕೆ ಬಲಿಯಾಗಿ ಕೆರೆದಡದಲ್ಲಿಯೇ ದೇಹ ತ್ಯಜಿಸುತ್ತಾಳೆ. ಬಾಲ್ಯದ ಚೆಂಡಾಟಗಳಿಂದಲೇ ಅವಮಾನಕ್ಕೆ ಒಳಗಾಗುತ್ತಿರುವ ಕೋಟಿ ಚೆನ್ನಯ್ಯರು ಗರಡಿ ಕಾಳಗ ವಿದ್ಯೆಯಲ್ಲಿ ಅಪಾರ ಪರಿಣತಿ ಪಡೆಯುತ್ತಾರೆ. ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ತಮ್ಮ ತಾಯಿಯನ್ನು ಕೊಂದ ಕುತಂತ್ರಿ ಬುದ್ಧಿವಂತನನ್ನು ಎದೆ ಬಗಿದು ಕೊಂದು ಹಾಕುತ್ತಾರೆ. ಮಂತ್ರಿಯ ಕೊಲೆಗೆ ರಾಜನ ಶಿಕ್ಷೆಯನ್ನ ಅನುಭವಿಸಿ ಗಡಿಪಾರಾದ ಕೋಟಿ ಚೆನ್ನಯ್ಯರು ಊರು ಬಿಟ್ಟು ಹೋಗುತ್ತಾರೆ. ಪಂಜದ ಊರಿನಲ್ಲಿ ಅಕ್ಕ ಕಿನ್ನಿದಾರು ತಮ್ಮಂದಿರಾದ ಕೋಟಿ ಚೆನ್ನಯ್ಯರನ್ನ ಪ್ರೀತಿಯಿಂದ ಸಲಹುತ್ತಾಳೆ. ಪಂಜದ ಅರಸ ಕೇಮರ ಬಲ್ಲಾಳನ ಅರಮನೆ ಸೇರಿದ ಕೋಟಿ ಚೆನ್ನಯ್ಯರ ಪರಾಕ್ರಮದ ಮತ್ಸರ ತಡೆಯಲಾರದೆ ಮಂತ್ರಿ ಚಂದುಗಿರಿ ಅವರನ್ನು ಮೋಸದಿಂದ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಕೆಮ್ಮಲಿತ ಬ್ರಹ್ಮ
ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಬಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡ ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡ ಸಂದಾದ ತಪ್ಪು ಮಲ್ಪಿನ ಬಾಲೆಲಿನ ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊಲ್ಲಾವೋ ದೈವ ಕೆಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನಾಗಬ್ರಹ್ಮದೇವರ ಅನುಗ್ರಹದಿಂದ ಕೋಟಿ ಚೆನ್ನೆಯರು ಸೆರೆಮನೆ ಭೇದಿಸಿ ಮುಂದೆ ಎಣ್ಮೂರಿನ ದೇವಬಲ್ಲಾಳನ ಅರಮನೆಯಲ್ಲಿ ಸೇನಾಧಿಪತಿಯಾಗುತ್ತಾರೆ. ಎಣ್ಮೂರು ಮತ್ತು ಪಂಜದ ಘೋರ ಯುದ್ಧದಲ್ಲಿ ಕೋಟಿ ತನ್ನ ಸುರ್ಯದಿಂದ ಪಂಜದ ಮಂತ್ರಿ ಚಂದುಗಿಡಿಯ ತಲೆ ಕಡಿದು ಆಕಾಶಕ್ಕೆ ಹಾರಿಸುತ್ತಾನೆ. ಯುದ್ಧದ ಕೊನೆಯಲ್ಲಿ ಪಡುಮಲೆ ಬಲ್ಲಾಳ ಮೋಸದಲ್ಲಿ ಕೋಟಿಯನ್ನ ಮರೆಯಲ್ಲಿ ನಿಂತು ಕೊಲ್ಲುತ್ತಾನೆ. ಪಿತೃ ಸಮಾನರಾದ ಬಲ್ಲಾಳರಿಂದಲೇ ಕೊಲೆಯಾದ ಅಣ್ಣ ಕೋಟಿಯ ಮರಣಕ್ಕೆ ದುಃಖಿಸಿದ ಚೆನ್ನಯ್ಯ ದೊಡ್ಡ ಬಂಡೆಕಲ್ಲಿಗೆ ತಲೆ ಬಡಿದು ಸಾಯುತ್ತಾನೆ. ವೀರ ಮರಣ ಹೊಂದಿ ದೈವತ್ವ ಪಡೆದ ಈ ವೀರ ಪುರುಷರನ್ನ ಇಂದಿಗೂ ತುಳುನಾಡಿನಲ್ಲಿ ಭಕ್ತಿಯಿಂದ ಆರಾಧಿಸುತ್ತಾರೆ.